ದರ್ಶನ್ಗೆ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಂಕಷ್ಟ ಫಿಕ್ಸ್ ಅಂತ ಗೊತ್ತಾಗ್ತಾ ಇದೆ ವೀಕ್ಷಕರೇ. ಯಾಕೆಂದ್ರೆ A14 ಪ್ರಕರಣದ 14ನೇ ಆರೋಪಿ ಪ್ರದೋಷ್ ಮಾಫಿ ಸಾಕ್ಷಿಯಾಗೋದಕ್ಕೆ ಕೋರ್ಟ್ ಒಪ್ಪಿಗೆಯನ್ನು ಕೊಟ್ಟಿದೆ. ತನ್ನನ್ನು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅಂತ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು ಪ್ರದೋಷ್ ಅವರು ತಮ್ಮ ವಕೀಲರ ಮೂಲಕ. ಇವತ್ತು ವಿಚಾರಣೆ ನಡೆಸಿದಂತಹ ಮಾನ್ಯ ನ್ಯಾಯಾಲಯ ಪ್ರದೋಷ್ ಅವರನ್ನ ಮಾಫಿ ಸಾಕ್ಷಿಯನ್ನಾಗಿಸುವಂತೆ ಸೂಚನೆಯನ್ನು ಕೊಟ್ಟಿದೆ. A14 ರೇಣುಕಾಸ್ವಾಮಿ ಕೊಲೆ ಕೇಸ್ನ A14 ಪ್ರದೋಷ್. ಈ ಪ್ರದೋಷ್ ಇದಾರಲ್ಲ, ಇವರು ದರ್ಶನ್ ಅವರ ಆಪ್ತ ಮಿತ್ರ ದರ್ಶನ್ ಅವರ ಆಪ್ತ ಮಿತ್ರ. ಆದರೆ ಇವತ್ತು ಅದೇ ಪ್ರದೋಷ್ ಅವರು ಮಾಫಿ ಸಾಕ್ಷಿಯಾಗಿ ಈ ಪ್ರಕರಣದಲ್ಲಿ ಪರಿಗಣಿಸಬೇಕು ಅಂತ ಹೇಳಿ ಅರ್ಜಿಯನ್ನು ಹಾಕ್ಕೊಂಡಿದ್ರು. ಆ ಅರ್ಜಿಯ ಪ್ರಕಾರ ಈಗ ಅವರನ್ನು ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಲಾಗ್ತಾ ಇದೆ. ಈ ಸಂದರ್ಭದಲ್ಲಿ ನ್ಯಾಯಾಲಯ ಒಂದು ಷರತ್ತನ್ನು ಹಾಕಿದೆ. ಎಲ್ಲ ಆರೋಪಿಗಳ ಬಗ್ಗೆ ಸತ್ಯವನ್ನೇ ಹೇಳಬೇಕು ಅಂತ ಹೇಳಿದೆ. ಇದು ಷರತ್ತು, ಪ್ರದೋಷ್ಗೆ ನ್ಯಾಯಾಲಯ ಹಾಕಿರ್ತಕ್ಕಂಥ ಷರತ್ತು. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪ್ರದೋಷ್ ಪ್ರತ್ಯಕ್ಷದರ್ಶಿಯಾಗಿದ್ದರು, ಅಲ್ಲೇ ಇದ್ರು ಅಂತ ಹೇಳಲಾಗ್ತಾ ಇತ್ತು. ಆ ರೇಣುಕಾಸ್ವಾಮಿಯ ಹತ್ಯೆಯಾಗುವಂಥ ಸಂದರ್ಭದಲ್ಲಿ, ಆತನ ಮೇಲೆ ಹಲ್ಲೆಯಾಗುವಂಥ ಸಂದರ್ಭದಲ್ಲಿ ಅಲ್ಲೇ ಇದ್ರು ಪ್ರದೋಷ್ ಅನ್ನೋ ಒಂದು ಮಾಹಿತಿ. ಈಗ ತಾನು ಮಾಫಿ ಸಾಕ್ಷಿ ಆಗ್ತೀನಿ ಅಂತ ಹೇಳಿದ್ದಾರೆ. ಅಲ್ಲಿಗೆ ಪ್ರದೋಷ್ ಅವರ ಪಾತ್ರ ಮುಂದಿನ ಹಂತಗಳಲ್ಲಿ ಈ ಪ್ರಕರಣದಲ್ಲಿ ಯಾವ ರೀತಿಯಾಗಿರುತ್ತೆ ಅನ್ನುವಂಥ ಒಂದು ಕುತೂಹಲ ಸಹಜವಾಗಿ ಮನೆ ಮಾಡ್ತಾ ಇದೆ ವೀಕ್ಷಕರೇ. ಪ್ರದೋಷ್ ಅವರು ಮುಂದಿನ ದಿನಗಳಲ್ಲಿ ಹೇಳಬಹುದಾದಂತಹ ಮಾಹಿತಿ ಇದೆಯಲ್ಲ, ಇದು ದರ್ಶನ್ ಅವರಿಗೆ ಸಹಕಾರಿಯಾಗಿರುತ್ತೋ ಅಥವಾ ದರ್ಶನ್ ಅವರನ್ನು ಮತ್ತೊಂದಿಷ್ಟು ಸಂಕಷ್ಟಕ್ಕೆ ತಂದೊಡ್ಡುತ್ತೋ, ದರ್ಶನ್ ಅವರ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆಯನ್ನು ಕೊಡ್ತಾರೋ ಅಥವಾ ಅವರನ್ನು ರಕ್ಷಿಸುವ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ತಾರೋ ಗೊತ್ತಿಲ್ಲ. ಈ ಸಂದರ್ಭಕ್ಕೆ ನಾವು ಅದನ್ನು ಕಡಾಖಂಡಿತವಾಗ್ಲೂ ಹೀಗೆ ಆಗುತ್ತಂತ ಹೇಳೋದು ಸಾಧ್ಯ ಇಲ್ಲ. ಆದರೆ ಮಾನ್ಯ ನ್ಯಾಯಾಲಯ ಏನು ಹೇಳಿದೆ ಅಂದರೆ, ಎಲ್ಲ ಆರೋಪಿಗಳ ಪಾತ್ರಕ್ಕೆ ಸಂಬಂಧಪಟ್ಟಂತೆ ಸತ್ಯವನ್ನೇ ಹೇಳಬೇಕು ಅಂತ ಷರತ್ತನ್ನು ವಿಧಿಸಿದೆ. A14 ಪ್ರದೋಷ್ ಮಾತ್ರ ಅಲ್ಲ, A7 ರವಿಶಂಕರ್, A10 ವಿನಯ್, ಇವರಿಬ್ಬರೂ ಸಹ ತಮ್ಮನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅಂತ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ಈ ಪ್ರಕರಣವನ್ನು ಯಾವ ರೀತಿಯಾಗಿ ಮಾನ್ಯ ನ್ಯಾಯಾಲಯ ಪರಿಗಣಿಸುತ್ತೆ ಅನ್ನುವಂಥದ್ದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಆದರೆ ಪ್ರದೋಷ್ಗೆ ಮಾತ್ರ ಮಾಫಿ ಸಾಕ್ಷಿಯನ್ನಾಗಿ ಬದಲಾಯಿಸುವಂತೆ ಅಥವಾ ಅವರನ್ನು ನೋಡುವಂತೆ, ಈ ಪ್ರಕರಣದಲ್ಲಿ ಅವರಿಂದ ಮಾಹಿತಿಯನ್ನು ತೆಗೆದುಕೊಳ್ಳುವಂತೆ ಸೂಚನೆಯನ್ನು ಕೊಟ್ಟಿದೆ ನ್ಯಾಯಾಲಯ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ಗೆ ಇದು ಅತಿ ದೊಡ್ಡ ಶಾಕ್. ಸೋಮವಾರಕ್ಕೆ ಅರ್ಜಿಯ ವಿಚಾರಣೆ ಮುಂದೂಡಿಕೆಯಾಗಿದೆ. CCH 59ನೇ ನ್ಯಾಯಾಲಯದಲ್ಲಿ ಪ್ರತಿನಿತ್ಯವೂ ಸಹ ವಿಚಾರಣೆ ನಡೀತಾ ಇದೆ ವೀಕ್ಷಕರು. A14 ಪ್ರದೋಷ್ ಮಾಫಿ ಸಾಕ್ಷಿಗೆ ಕೋರ್ಟ್ ಒಪ್ಪಿಗೆಯನ್ನು ಕೊಟ್ಟಿದೆ. ಮತ್ತಿಬ್ಬರು ಆರೋಪಿಗಳ ಅರ್ಜಿಯ ವಿಚಾರಣೆ ಬಾಕಿ ಇದೆ, ಅದು ಸೋಮವಾರಕ್ಕೆ ಮುಂದೂಡಿಕೆಯಾಗಿದೆ. ಇಬ್ಬರು ನಾನಾಗಲೇ ಹೇಳಿದ್ನಲ್ಲ, A7 ರವಿಶಂಕರ್, A10 ವಿನಯ್, ಇವರಿಬ್ಬರು ಕೂಡ ತಮ್ಮನ್ನ ಮಾಫಿ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು, ಕ್ಷಮಾ ಸಾಕ್ಷಿಯನ್ನಾಗಿ ಪರಿಗಣಿಸಬೇಕು ಅಂತ ಅರ್ಜಿ ಸಲ್ಲಿಸಿದ್ದಾರೆ. ಈ ಅರ್ಜಿಯ ವಿಚಾರಣೆಯನ್ನು ಸೋಮವಾರ ನ್ಯಾಯಾಲಯ ಪರಿಗಣಿಸುತ್ತೆ ಅಂತ. ಒಂದು ವೇಳೆ ಏನಾದರೂ ಈ ಮೂವರು ಸಹ ಅದರ ಸೋಮವಾರ ಇವರಿಬ್ಬರಿಗೂ ಸಹ ಮಾಫಿ ಸಾಕ್ಷಿಯಾಗಲಿಕ್ಕೆ ಅವಕಾಶ ಕೊಡ್ತು ಅಂದರೆ ನ್ಯಾಯಾಲಯ, ಮೂವರ ಹೇಳಿಕೆಗಳು ಸಹ ಟ್ಯಾಲಿ ಆಗಬೇಕು. ಒಂದು ವೇಳೆ ಏನಾದರೂ ತಾರತಮ್ಯ ಆಯಿತು ಅಂದರೆ ಅಥವಾ ಡಿಫ್ರೆನ್ಸಸ್ ಕಂಡು ಬಂತು ಅಂದರೆ ಈಗೇನಲ್ಲಿ ಡೌಟ್ ಹೊಡಿಲಿಕ್ಕೆ ಶುರುವಾಗುತ್ತೆ, ಅಲ್ಲಿ ಡೌಟ್ ಬರಲಿಕ್ಕೆ ಶುರುವಾಗುತ್ತೆ, ಇಲ್ಲೇನೋ ಆಗ್ತಾ ಇದೆ ಇವರು ಮೂವರ ಮಧ್ಯೆ ಅಂತ. ಸೊ ಹಾಗಾಗಿ ಈಗ ರವಿಶಂಕರ್, ವಿನಯ್ ಏನಾಗುತ್ತೆ, ಅವ್ರು ಮಾಫಿ ಸಾಕ್ಷಿ ಆಗ್ತಾರಾ? ಈಗ ಮಾಫಿ ಸಾಕ್ಷಿಗೆ ಮಾನ್ಯ ನ್ಯಾಯಾಲಯ ಪರ್ಮಿಷನ್ ಕೊಟ್ಟಿರ್ತಕ್ಕಂಥದ್ದು ಪ್ರದೋಷ್ ಅವರಿಗೆ. ಸೊ ಪ್ರದೋಷ್ ಅವರ ಹೇಳಿಕೆಗಳು ಯಾವ ರೀತಿಗೆ ಮುಂದಿನ ಹಂತಗಳಲ್ಲಿ ಇರುತ್ತೆ ಅನ್ನೋದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಓಕೆ ರೈಟ್, ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹನುಮಂತರಾಜು. ಈಗ ನ್ಯೂಸ್ ಡೆಸ್ಕಿಂದ ಲೈವಲ್ಲಿ ಕನೆಕ್ಟ್ ಆಗಿದ್ದಾರೆ. ಹನುಮಂತರಾಜು, ಈಗ ಪ್ರದೋಷ್ಗೆ ಮಾಫಿ ಸಾಕ್ಷಿ ಆಗಲಿಕ್ಕೆ ನ್ಯಾಯಾಲಯ ಅವಕಾಶ ಮಾಡಿಕೊಟ್ಟಿದೆ. ಆದರೆ ಪ್ರದೋಷ್ ಅವರ ಹೇಳಿಕೆಗಳಿದಾವಲ್ವಾ, ಅವರ ಹೇಳಿಕೆಗಳು ಯಾವ ರೀತಿಯಾಗಿ ದರ್ಶನ್ ಅವರಿಗೆ ಮುಂದಿನ ದಿನಗಳಲ್ಲಿ ಪರಿಣಮಿಸುತ್ತೆ ಅಂತ, ನಿಜಕ್ಕೋದು ದರ್ಶನ್ ಅವರಿಗೆ ವರದಾನ ಆಗಬಹುದಾ ಅಥವಾ ದರ್ಶನ್ ಅವರಿಗೆ ಅದು ಮಾರಕ ಆಗಬಹುದಾ ಅಥವಾ ಸಂಕಷ್ಟವನ್ನು ತಂದೊಡ್ಡಬಹುದಾ ಅನ್ನುವಂಥದ್ದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಇವತ್ತು ನ್ಯಾಯಾಲಯ ಏನು ಹೇಳ್ತು ಪ್ರದೋಷ್ಗೆ, ಡೀಟೇಲ್ಸ್ ಕೊಡೋದಾದರೆ?
ಎಸ್ ಶಿವಶಂಕರ್ ಈಗಾಗಲೇ ಇನ್ನು ರೇಣುಕಾ ಕೊಲೆ ಸ್ವಾಮಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪ್ರದೋಷ್ ಏನು ಆರೋಪಿ ಏನಿದ್ದಾನೆ 14ನೇ ಆರೋಪಿ ಆಗಿರ್ತಕ್ಕಂಥ ಪ್ರದೋಷ್ ಏನಿದ್ದಾರೆ ಅವರ ಏನು ವಕೀಲರು ಈಗಾಗಲೇ ದಿವಾಕರ್ ಏನಿದ್ದಾರೆ ಅವರು ಈಗಾಗಲೇ ಏನು ಮಾಫಿ ಸಾಕ್ಷಿಗೆ ಅನುವು ಕೊಡಬೇಕು ಅಂತ ಈಗಾಗಲೇ 59ನೇ CCH ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಿದ್ರು. ಅರ್ಜಿಯನ್ನು ಮನವಿ ಮಾಡಿದಂತಹ ಏನು ನ್ಯಾಯಾಲಯ ಇವತ್ತು ವಾದವನ್ನು ಕೂಡ ಆಲಿಸಿತ್ತು. ಈ ವಾದವನ್ನೆಲ್ಲ ಆಲಿಸಿ ಇದೀಗ ಏನು 14ನೇ ಆರೋಪಿ ಆದಂಥ ಪ್ರದೋಷ್ ಅವರಿಗೆ ಈಗಾಗಲೇ ಮಾಫಿ ಸಾಕ್ಷಿಗೆ ಒಪ್ಪಿಗೆ ನೀಡಿದೆ. ಜೊತೆಗೆ ನೀವು ಒಂದು ಷರತ್ತನ್ನು ಕೂಡ ಈಗಾಗಲೇ ಏನು ಸಾಕಷ್ಟು ಷರತ್ತನ್ನು ಕೂಡ ಹೇಳಿದೆ. ಯಾವುದೇ ರೀತಿಯಾಗಿ ನೀವು ಬೇರೆ ರೀತಿಯಾದಂಥ ಡೈವರ್ಟನ್ನು ಮಾಡಬಾರ್ದು. ಜೊತೆಗೆ ಇರ್ತಕ್ಕಂಥ ಸತ್ಯಾಸತ್ಯತೆಯನ್ನು ಈಗಾಗಲೇ ಇರ್ತಕ್ಕಂಥ ಆರೋಪಿಗಳ ಬಗ್ಗೆ ಸತ್ಯಾಸತ್ಯತೆ ಇದೆ, ಆ ಸತ್ಯಾಸತ್ಯತೆಯನ್ನು ಹೇಳಬೇಕು. ಜೊತೆಗೆ ಈಗಾಗಲೇ ಏನು ಕಲೆಕ್ಟ್ ಮಾಡಿದ್ದಾರೆ ಡೇಟಾ, ಆ ಡೇಟಾಗೆ ನೀವು ಹೇಳ್ತಕ್ಕಂಥ ಹೇಳಿಕೆಗಳು ಕೂಡ ಮ್ಯಾಚ್ ಆಗಬೇಕು. ಆ ಮ್ಯಾಚ್ ಆದರೆ ಮಾತ್ರ ನಿಮಗೆ ಏನು ಅಪ್ರೂವರ್ ಆಗಿ ನಿಮ್ಮನ್ನು ಪರಿಗಣನೆ ಮಾಡ್ಬೋದು ಅಂತೇಳಿ ಈಗ 59ನೇ CCH ನ್ಯಾಯಾಲಯ ಕೂಡ ಈಗ ಹೇಳಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಏನು ಮಾಫಿ ಸಾಕ್ಷಿಗೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ನ್ಯಾಯಾಲಯ ಒಂದು ಕಡೆ ಆದಾದರೆ, ಮತ್ತೊಂದು ಕಡೆ ಈ ಮತ್ತಿಬ್ಬರು ಆರೋಪಿಗಳು ಕೂಡ ಏನು 7ನೇ ಆರೋಪಿ ವಿನಯ್ ಹಾಗೂ ರವಿಶಂಕರ್ ಏನಿದ್ದಾರೆ ಅವರು ಕೂಡ ನಾವು ಮಾಫಿ ಸಾಕ್ಷಿಗೆ ಅನುವು ಮಾಡಿಕೊಡ್ಬೇಕು ಅಂತೇಳಿ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ಅದನ್ನು ಕೂಡ ಸೋಮವಾರ ವಿಚಾರಣೆಯನ್ನು ಕೂಡ ನಡೆಯಲಿದೆ. ಇಲ್ಲಿ ಇರ್ತಕ್ಕಂಥ ಈಗ ವಿಷಯ ಏನಂತಂದರೆ, ಈ ಮಾಫಿ ಸಾಕ್ಷಿ ಏನಾದ್ರೂ ದರ್ಶನ್ ಪರವಾಗಿ ಅಥವಾ ಈಗಾಗಲೇ ಏನು ಪ್ರದೋಷ್ ಏನಿದ್ದಾನೆ ಈ ಪ್ರದೋಷ್ ಮೇಲೆ ಆರೋಪಗಳಿರ್ತಕ್ಕಂಥದ್ದು ಈಗಾಗಲೇ ಏನು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಗೌಡರನ್ನು ಅಲ್ಲಿ ಶೆಡ್ಗೆ ಕರ್ಕೊಂಡ್ಬಂದಿದ್ದ. ಜೊತೆಗೆ ಈಗಾಗಲೇ ದರ್ಶನ್ನಿಂದ 30 ಲಕ್ಷ ರೂಪಾಯಿ ಹಣವನ್ನು ಪಡೆದಿದ್ದ. ಜೊತೆಗೆ ಈ ಪ್ರಕರಣವನ್ನು ಮುಚ್ಚಿ ಹಾಕಲು ಇನ್ನೊಬ್ಬರನ್ನ ಈ ಪ್ರಕರಣದಲ್ಲಿ ಸಿಲುಕಿ ಹಾಕಿಸುವಂತೆ 30 ಲಕ್ಷ ರೂಪಾಯಿ ನೀಡಿ ಅವ್ರಿಗೆ ಹೆದರಿಕೆಯನ್ನು ಹಾಕಿದ್ದ ಅನ್ನೋದು ಈ 3 ಗಂಭೀರ ಆರೋಪಗಳು ಕೂಡ ಈ ಪ್ರದೋಷ್ನ ಮೇಲಿರೋದು. ಈ 3 ಪ್ರಕರಣಗಳು ಏನಿದೆ ಇದು ಪ್ರಕರಣಕ್ಕೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಾಕಷ್ಟು ತಿರುವನ್ನು ಕೊಡುವಂಥದ್ದು. ಈ ನಿಟ್ಟಿನಲ್ಲಿ ನೋಡೋದಾದರೆ ಪ್ರದೋಷ್ ಹೇಳಿಕೆಗಳು ಸಾಕಷ್ಟು ಕುತೂಹಲ ಕೂಡ ಉಂಟು ಮಾಡಿದೆ. ಜೊತೆಗೆ ಈ ಪ್ರಕರಣಕ್ಕೆ ಒಂದು ಮಹತ್ವದ ತಿರುವನ್ನೇ ಪಡೆದುಕೊಳ್ಳುತ್ತೆ. ಎಲ್ಲ ಒಂದು ಕಡೆ ಏನು ನಡೀತು, ಆಕ್ಚುಲಿ ಏನು ನಡೀತು ಅನ್ನೋದನ್ನ ಸತ್ಯಾಸತ್ಯವಾಗಿ ಹೇಳಿ ಹೋದಲ್ಲಿ ಜೊತೆಗೆ ಈಗ ಕಲೆಕ್ಟ್ ಮಾಡಿರ್ತಕ್ಕಂಥ ಡೇಟಾಗೆ ಇವರು ಏನು ಪ್ರದೋಷ್ ಹೇಳಿರ್ತಕ್ಕಂಥ ಹೇಳಿಕೆಗಳು ಒಂದು ವೇಳೆ ಮ್ಯಾಚ್ ಆದಂಥ ಪಕ್ಷದಲ್ಲಿ ಇದನ್ನು ಆಲಿಸ್ಕಂತ ಏನು ನ್ಯಾಯಾಧೀಶರು ಒಂದು ವೇಳೆ ಈಗ ಏನು ಮಾಫಿ ಸಾಕ್ಷಿಗೆ ಇದಾಗಿರ್ತಕ್ಕಂಥ ಪ್ರದೋಷ್ ಅವರಿಗೆ ಒಂದು ವೇಳೆ ಅವ್ರನ್ನ ಶಿಕ್ಷೆ ಪ್ರಮಾಣದಲ್ಲಿ ಕಡಿಮೆ ಮಾಡ್ಬೋದು ಅಥವಾ ಅವ್ರನ್ನ ಶಿಕ್ಷೆಯಿಂದ ಮುಕ್ತಗೊಳಿಸಬಹುದು. ಎಲ್ಲ ಒಂದು ಕಡೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪ್ರದೋಷ್ ಅವರ ಹೇಳಿಕೆ ಕೂಡ ಗಂಭೀರವಾಗಿರುತ್ತೆ. ಜೊತೆಗೆ ಈ ಪ್ರಕರಣಕ್ಕೆ ದರ್ಶನ್ ಅವ್ರಿಗೂ ಕೂಡ ಸಾಕಷ್ಟು ಸಂಕಷ್ಟ ದೂಡುತ್ತೆ ಅನ್ನೋದು ಎಲ್ಲ ಒಂದು ಕಡೆ ಕುತೂಹಲ ಮೂಡಿಸಿದೆ. ಶಿವು, ಓಕೆ, ಹನುಮಂತರಾಜ್, ಈಗ ದರ್ಶನ್ ಅವ್ರಿಗೆ ನಿಜಕ್ಕೂ ಈ ಪ್ರಕರಣದಲ್ಲಿ ಅಂದರೆ ಪ್ರದೋಷ್ ಅವರ ಹೇಳಿಕೆಯಿಂದ ಸಂಕಷ್ಟ ಬರುತ್ತೆ ಅಂತ ಅನ್ಕೊಳ್ಬಹುದಾ ಅಂತಂದರೆ ನಿಜಕ್ಕೂ ದರ್ಶನ್ ಅವ್ರಿಗೆ ವಿರುದ್ಧವಾಗಿರ್ತಕ್ಕಂಥ ಹೇಳಿಕೆನ ಪ್ರದೋಷ್ ಕೊಡ್ತಾರೆ ಅನ್ನೋದು ಏನು ಗ್ಯಾರಂಟಿ? ಎಸ್ ಪ್ರಮೋದ್, ಈಗಾಗಲೇ ಏನು ಸರ್ಕಾರದ ಪರವಾಗಿ ಹಾಗೂ ಈಗಾಗಲೇ ಏನು ತನಿಖೆ ನಡೆದಿದೆ ಈ ತನಿಖೆಗಳ ಆಯಾಮದಲ್ಲಿ ನೋಡ್ತಾ ಹೋಗ್ತಿದ್ರೆ ಈಗಾಗಲೇ ಪೊಲೀಸರು ಸಂಗ್ರಹ ಮಾಡಿರ್ತಕ್ಕಂಥ ಮಾಹಿತಿ ಆಧಾರದಲ್ಲಿ ನೋಡ್ತಾ ಹೋದ್ರೆ ಈ ಪ್ರದೋಷ್ ಮೇಲೆ ಇರ್ತಕ್ಕಂಥ ಗಂಭೀರ ಆರೋಪ ಏನಂತಂದರೆ ಪ್ರಮುಖ ಆರೋಪಿ ಆಗಿರ್ತಂಥ 14ನೇ ಪ್ರಮುಖ ಆರೋಪಿ ಆಗಿರ್ತಂಥ ಈ ಪ್ರದೋಷ್ ಮೇಲೆ ಇರ್ತಕ್ಕಂಥದ್ದು ಒಂದು ರೇಣುಕಾ ಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಸ್ಥಳಕ್ಕೆ ಕರ್ಕೊಂಡೋಗಿದ್ದು ಪವಿತ್ರ ಗೌಡರನ್ನ ಕರ್ಕೊಂಡೋಗಿದ್ದು ಈ ಪ್ರದೋಷ್ ಅವರು. ಜೊತೆಗೆ ಅದಾದ ನಂತರದಲ್ಲಿ 30 ಲಕ್ಷ ರೂಪಾಯಿಗಳನ್ನು ಈ ದರ್ಶನ್ನಿಂದ ಪಡೆದುಕೊಂಡು ಇತರೆ ಆರೋಪಿಗಳನ್ನು ಆ ಪ್ರಕರಣದಲ್ಲಿ ಸಿಲುಕಿ ಹಾಕಿಸುವಂಥ ಪ್ರಕರಣಕ್ಕೆ ಜೊತೆಗೆ ಮತ್ತೊಂದು ಏನಪ್ಪ ಅಂತಂದರೆ ಈ ಪ್ರಕರಣದಲ್ಲಿ ಸಾಕ್ಷಿಗಳನ್ನು ನಾಶ ಮಾಡುವ ನಿಟ್ಟಿನಲ್ಲಿ ಪ್ರದೋಷ್ ಅವರು ಕೈ ಜೋಡಿಸಿದ್ರು ಅನ್ನೋದು ಕೂಡ ಈ 3 ಆರೋಪಗಳಿರೋದ್ರಿಂದ ಮಹತ್ವವಾಗಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ 3 ಆರೋಪಗಳೇನಿದೆ ಅದು ಸಾಕಷ್ಟು ತಿರುವನ್ನು ಪಡ್ಕೊಳ್ಳೋದು. ಈ ಹಿನ್ನೆಲೆಯಲ್ಲಿ ತಮ್ಮ ಸತ್ಯಾಸತ್ಯತೆ ಅಂದು ಏನು ನಡೆದಿತ್ತು ಏನಾಗಿತ್ತು ಅನ್ನೋದನ್ನು ಸತ್ಯಾಸತ್ಯತೆಯನ್ನು ಹೇಳೋ ಮೂಲಕ ಜೊತೆಗೆ ಈಗಾಗಲೇ ಈ ಮಾಹಿತಿಯನ್ನು ಜೊತೆಗೆ ಸಾಕ್ಷಿಯನ್ನು ಕಲೆ ಹಾಕಿರ್ತಕ್ಕಂಥ ಏನು ಮಾಹಿತಿ ಏನಿದೆ ಪೊಲೀಸರು ಕಲೆ ಹಾಕಿರೋದು ಒಂದು ವೇಳೆ ಏನಾದರೂ ಪ್ರದೋಷ್ ಏನಾದರೂ ಹೇಳಿದ್ರೆ ಆ ಹೇಳಿಕೆಗಳಿಗೆ ಈಗಾಗಲೇ ಪೊಲೀಸರು ಏನಾದರೂ ಕಲೆಕ್ಟ್ ಮಾಡಿರ್ತಕ್ಕಂಥ ಡೇಟಾಗಳಿಗೆ ಎರಡೂ ಕೂಡ ಮ್ಯಾಚ್ ಆದರೆ ದರ್ಶನ್ ಅವ್ರಿಗೆ ಸಂಕಷ್ಟ ಅಂತೂ ದೂಡೋದು ಪಕ್ಕ. ಶಿವಶಂಕರ್, ಓಕೆ, ಥ್ಯಾಂಕ್ ಯು ಹನುಮಂತರಾಜು ಡೀಟೇಲ್ಸ್ಗೆ. ಓಕೆ, ಈಗ ಪ್ರದೋಷ್ ಅವರ ಒಂದು ಪಾತ್ರ ಮುಂದಿನ ಹಂತಗಳಲ್ಲಿ ಯಾವ ರೀತಿಯಾಗಿ ಇರಬಹುದು ಅನ್ನುವಂಥದ್ದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಹಾಗಾಗಿ ಈಗ ಪ್ರದೋಷ್ ಅವರ ಹೇಳಿಕೆ ಇದೆಯಲ್ಲ ಅದು ದರ್ಶನ್ ಅವರ ವಿರುದ್ಧವೇ ವ್ಯಕ್ತವಾಗುತ್ತೆ ಅಂತಲೂ ಹೇಳಲಿಕ್ಕಾಗಲ್ಲ, ದರ್ಶನ್ ಅವರಿಗೆ ಸಹಕಾರಿಯಾಗಿ ನಿಲ್ಲುತ್ತೆ ಅಂತಲೂ ಹೇಳಲಿಕ್ಕಾಗಲ್ಲ. ಬಟ್ ಒಂದು ಏನು ಅಂದರೆ ನಿಜವಾದಂತಹ ಘಟನೆ ಏನು ನಡೀತಾವೋ ಆ್ಯಕ್ಚುಲಿ ಏನು ನಡೀತು ಅನ್ನೋದನ್ನು ಹೇಳುವಂಥ ರೀತಿಯಲ್ಲಿ ನಿಟ್ಟಿನಲ್ಲಿ ಇರಬೇಕು ಅನ್ನೋದು ಮಾನ್ಯ ನ್ಯಾಯಾಲಯ ಕೊಟ್ಟಿರ್ತಕ್ಕಂಥ ಷರತ್ತಾಗಿದೆ.